ಹಾಯ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬೆಳಗಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನ ಆದಮೇಲೆ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ತುಂಬ ರೀಸನ್ಸಿಂದ ನಾನು ರೆಗ್ಯುಲರ್ ಆಗಿ ಬ್ಲಾಗ್ನ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನಂದು ವೆಯ್ಟ್ ಲಾಸ್ ಚಾಲೆಂಜ್ ಆದಮೇಲೆ ಸ್ವಲ್ಪ ದಿನ ಬ್ರೇಕ್ ಕೊಟ್ಬಿಟ್ಟು ಸೊ ವಿಡಿಯೋನು ಕೂಡ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ನನಗೂ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಅದರಲ್ಲಿ ಬ್ಯುಸಿ ಆಗಿದೆ. ಸೊ ಇವತ್ತಿನ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸೊ ಇವತ್ತು ಬೆಳಗ್ಗೆನೇ ಇದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಒಂದು ಕಾಂಪಿಟೇಷನ್ ಕೂಡ ಇದೆ. ಬಾಸು ಅಭಿವೃದ್ಧಿ ಸ್ಕೂಲಲ್ಲಿ ಬಂದ್ಬಿಟ್ಟು ಕುಕಿಂಗ್ ವಿತೌಟ್ ಫೈರ್ದು ಕಾಂಪಿಟೇಷನ್ ಇದೆ. ಸೊ ಮದರ್ಸ್ಗೆ, ಹಾಗಾಗಿ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಸೊ ರೆಡಿ ಮಾಡ್ಕೊತಾ ಇದ್ದೀನಿ. ಡಿಶಸ್ ಎಲ್ಲ ಏನು ಬೇಕು ಅಂತ ಮೆನ್ಯೂ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಯಾವ್ದು ಮಾಡೋಣ ಅಂತ. ಸೊ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನೋಡಿ ಇಲ್ಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತೊಗೊಂಡೆ. ಫಸ್ಟೇ ಒಂದು ತರಿಸಿಟ್ಟಿದೆ. ಅದಾದಮೇಲೆ ಮತ್ತೆ ಇನ್ನೊಂದ್ಸಲ ಆರ್ಡ್ರ್ ಮಾಡಿಕೊಂಡೆ. ಸೊ ಏನು ಮಾಡ್ತೀನಿ ಏನು ಅನ್ನೋದೆಲ್ಲ ತೋರಿಸ್ತೀನಿ. ಸೊ ಲಾಸ್ಟ್ ಟೈಮು ತುಂಬ ಚೆನ್ನಾಗಿ ಬಂದಿತ್ತು, ಹಾಗೆ ನನಗೆ ಪ್ರೈಸ್ ಕೂಡ ಸಿಕ್ಕಿತ್ತು. ಹಾಗಾಗಿ ಈ ಸಲ ಇನ್ನೂ ಸ್ವಲ್ಪ ಬೆಸ್ಟಾಗಿ ಚೆನ್ನಾಗಿ ಮಾಡೋಣ ಅಂದ್ಕೊಂಡು ಸೊ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಿರೋದು. ಇದನ್ನು ಕೇಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ಆ ಕೇಕ್ನ ನಾನು ಇವತ್ತು ಫಸ್ಟ್ ಟ್ರೈ ಮಾಡ್ತಾ ಇರೋದು. ಸೊ ಇನ್ಸ್ಟಾಗ್ರಾಮ್ ಫುಲ್ ವೈರಲ್ ಆಗಿದೆ. ಸೊ ಆ ಕೇಕ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಏನಿವೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಫಸ್ಟ್ ನಾನು ಬಿಸ್ಕೋಸ್ ಚೀಸ್ ಕೇಕ್ನ ಮಾಡೋದಕ್ಕೆ ಅಂದ್ಬಿಟ್ಟು ಒಂದಷ್ಟು ಐಟಮ್ಸ್ಗಳನ್ನ ತರಿಸಿದ್ದೀನಿ. ಸೊ ಇದು ಈಸಿ ಕೂಡ ಮಾಡೋದಕ್ಕೆ. ಸೊ ನಾನು ಕೂಡ ಇದನ್ನು ಆನ್ಲೈನಲ್ಲೆಲ್ಲ ಸ್ಟಡಿ ಮಾಡಿ ಅಂದರೆ ಲೈಕ್ ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಇದರದ್ದೇ ರೀಲ್ಸ್ ಇದೆ, ಹಾಗಾಗಿ ಅದರಲ್ಲಿ ನೋಡಿಕೊಂಡು ಮಾಡಿದೆ. ಇವತ್ತು ಏನು ಗೊತ್ತಾ, ಕಾಂಪಿಟೇಷನ್ ಇದೆ ಅಂತ ನನಗೆ ರಾತ್ರಿ ಫುಲ್ಲು ನಿದ್ದೆ ಬಂದಿಲ್ಲ. ಸೊ ಗೊತ್ತಿಲ್ಲ ಏನು ಅಂತ. ಲಾಸ್ಟ್ ಟೈಮ್ ಆರಾಮಾಗಿ ಹೋಗಿ ಆರಾಮಾಗಿ ಮಾಡಿಬಿಟ್ಟು ಬಂದೆ, ಪ್ರೈಸ್ ಕೂಡ ಬಂತು. ಬಟ್ ಈ ಸಲ ಹಂಗಲ್ಲ, ನನಗೆ ಫುಲ್ಲು ನೈಟೆಲ್ಲ ನನಗೆ ನಿದ್ದೆ ಬಂದಿಲ್ಲ, ಫುಲ್ ಅದೇ ಇದಾಯಿತು. ಬೆಳಗ್ಗೆ ಎದ್ದು ಆರ್ಡ್ರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಿನ್ನೆನೆ ಕಾರ್ಟಿಗೆ ಹಾಕಿ ನೈಟ್ ಹಾಕಿಟ್ಟಿದೆ. ಅಲ್ಲಿ ನೋಡಿದರೆ 2 ಔಟ್ ಆಫ್ ಸ್ಟಾಕ್ ಆಗಿದೆ. ಫ್ರೆಶ್ ಕ್ರೀಮ್ ಸಿಕ್ಕಿಲ್ಲ ನನಗೆ, ಮತ್ತು ಮಿಲ್ಕ್ ಪೌಡರ್ ಕೂಡ ಔಟ್ ಆಫ್ ಸ್ಟಾಕ್ ಆಗಿತ್ತು. ಸೊ ಫ್ಲಿಪ್ಕಾರ್ಟ್ ಮಿನಿಟಲ್ಲೇ ಆರ್ಡರ್ ಮಾಡ್ಕೊಳ್ತು, ಅದು ನನಗೆ ಬೇಗ ಬರುತ್ತೆ ಅಂತ. ಸೊ ಏನೋ ಅಂದ್ಬಿಟ್ಟು ಅದನ್ನ ಸ್ಕಿಪ್ಪೇ ಮಾಡ್ತಾ ಇದ್ದೀನಿ, ಹಾಕ್ತಾ ಇಲ್ಲ. ಸೊ ಇಲ್ಲಿ ನಾನು ಬಿಸ್ಕೋಸ್ದು ಲೋಟಸ್ದು ಬಿಸ್ಕೆಟ್ಗಳನ್ನ ತೊಗೊಂಡಿದ್ದೀನಿ. ಇದು ಕ್ಯಾರಮೆಲ್ ಬಿಸ್ಕೆಟ್, ಅದ್ರ ಜೊತೆಗೆ ಇದು ನಾನೇ ಆಚೆ ಹೋಗಿ ತೊಗೊಬಂದ್ಬಿಟ್ಟೆ. ಸೊ ತೊಗೊಬಂದು 10 ರುಪೀಸ್ದು. ಇದು ಮಿಲ್ಕ್ ಪೌಡರು. ಸೊ ಅದೊಂದು ತೊಗೊಂಡೆ. ಇದು ಒಂದು ಸಲಾಡ್ ಮಾಡೋದಕ್ಕೆ ಅಂತ ನಮ್ಮನೆ ಪೀನಟ್ ಕಲರ್ ಇತ್ತು, ಹಾಗಾಗಿ ಅದೊಂದು ತೊಗೊಂಡೆ. ಮತ್ತು ಬ್ರೆಡ್ಡು ಎಲ್ಲ ಚಿಕ್ಕ ತರಿಸಿದ್ದೀನಿ. ಹಾಗೆಯೇ ಬಟರು. ಸೊ ಬಟರ್ ಬೇಕಾಗಿತ್ತು ನಾನು ಮಾಡೋ ರೆಸಿಪಿಗೆ. ಹಾಗೆಯೇ ಕಂಡೆನ್ಸ್ ಮಿಲ್ಕು. ಸೊ ಅದ್ರ ಜೊತೆಗೆ ಮಿಲ್ಕು. ಸೊ ಇನ್ನು ಬ್ರೇಕ್ಫಾಸ್ಟಿಗೆ ಅಲ್ಲಿಂದ ಬಂದೇನಾದರೂ ಮಾಡೋಣ ಅಂದ್ಬಿಟ್ಟು ಸೊ ಮಶ್ರೂಮ್ ತೊಗೊಂಡಿದ್ದೀನಿ. ಮಶ್ರೂಮ್ ಬಿರಿಯಾನಿ ಏನಾದರೂ ಮಾಡ್ಕೊಳ್ಳೋಣ ಆಮೇಲೆ ಬಂದ್ಬಿಟ್ಟು ಅಂತ. ಬಾಸು ರುದ್ದಿಕ್ಕೆ ಬಿಸ್ಕೆಟ್. ಸೊ ಇಷ್ಟೇ. ಅದ್ರ ಜೊತೆಗೆ ಕುಕ್ಕುಂಬರ್, ಇದೆಲ್ಲ ನನಗೆ ಸಲಾಡಿಗೆ ಬೇಕು, ಹಾಗಾಗಿ ಇಷ್ಟನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ನಾನು ಚೀಸ್ ಕೇಕ್ನ ಮಾಡಬೇಕು. ಅದನ್ನು ಮಾಡಿ ನಾನು ಫ್ರೀಝರಲ್ಲಿ ಇಡಬೇಕು. ಹಾಗಾಗಿ ಫಸ್ಟ್ ನಾನು ಇವಾಗ ಅದನ್ನು ರೆಡಿ ಮಾಡಿರ್ತೀನಿ. ಅದನ್ನು ಮಾಡೋದಕ್ಕೆ ಈ ಬಟರ್ನ ಮೆಲ್ಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾನು ಇದೇ ಕಂಟೈನರಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬಿಸ್ಕೋಸ್ ಒಂದು ಬಿಸ್ಕೆಟ್ನ ಪುಡಿ ಮಾಡ್ಕೊಳ್ಳೋಣ. ಇದು ಪುಡಿ ಮಾಡೋಕ್ಕೂ ಕೂಡ ತುಂಬ ಈಸಿ, ಏಕೆಂದರೆ ಇದು ಕ್ಯಾರಮೆಲ್ ಬಿಸ್ಕೆಟು. ಪಾಕೆಟ್ ಚೆನ್ನಾಗಿದೆ, ನೋಡಿದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ. ಈ ಕಿಟ್ಕ್ಯಾಟ್ ಬರುತ್ತಲ್ಲ, ಸೇಮ್ ಅದೇ ಥರನೇ ಇದೆ. ಸೊ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ. ನಾನು ಸೊ ನಾನು ನಿಜವಾಗ್ಲೂ ಇದೆ ಫಸ್ಟ್ ಲೈಫಲ್ಲಿ ತರಿಸಿರೋದು. ನಾನು ಯಾವತ್ತೂ ತಿಂದೂ ಇಲ್ಲ, ತರಿಸೂ ಇಲ್ಲ. ಇದು ತುಂಬ ಕಾಸ್ಟ್ಲಿ. ಫಸ್ಟ್ ಟೈಮ್ ತರಿಸಿರೋದು, ನೋಡೋಣ ಹೇಗೆ ಬರುತ್ತೆ ಅಂತ. ಅದು ಮೇ ಬಿ ಸ್ವಲ್ಪ ಅಮೌಂಟು ಕೂಡ ಜಾಸ್ತಿ, ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಬಿಸ್ಕೆಟ್ ಅಂದ್ಕೊಂಡಿದ್ದೀನಿ. ಇದು ಒಂದು ಆಫರಲ್ಲಿ ಕೂಡ ಸಿಕ್ತು. ಸೊ ಇದರಲ್ಲಿ ಓಪನ್ ಮಾಡಿಬಿಟ್ಟು ಹಾಕೋಣ. ಆದರೆ ಇದು ಯೂನಿಕ್ ಇತ್ತು. ಅದು ಬಂದ್ಬಿಟ್ಟು ಲೋಟಸ್, ಅದರದ್ದೇ ಒಂದು ಬ್ರ್ಯಾಂಡು. ಸೊ ಇವಾಗ ಇದನ್ನು ಪೌಡರ್ ಮಾಡ್ಕೊಳ್ಳೋಣ.
ಇಲ್ಲಿ ನೋಡಿ, ಇಲ್ಲಿ ನಾನು ಬಿಸ್ಕೆಟ್ನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಬಿಸ್ಕೆಟ್ನ ಪುಡಿ ಮಾಡ್ಕೊಳಕ್ಕೆ ಸೌತೆಕಾಯಿ ತಗೊಂಡಿದ್ದೀನಿ. ಇದು ಬೇಗ ಪೌಡರ್ ಆಗುತ್ತೆ. ಬಟ್ ಇದೇನು ಗೊತ್ತಾ, ಟೇಸ್ಟ್ ಮಾಡಿದ್ವಿ. ಇದು ಬಿಸ್ಕೂನು ಬಿಸ್ಕಾಸ್, ಇದು ಬಿಸ್ಕೋಟ್, ಇದು ಬಿಸ್ಕೋಪು. ಸೊ ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ಸ್ವಲ್ಪ ಸಿಮಿಲರ್ ಇದೆ ಟೇಸ್ಟ್. ಬಟ್ ಅದು ತುಂಬಾ ಟೇಸ್ಟಿ ಆಗಿದೆ. ಇದು ನಾರ್ಮಲ್ ಆಗಿದೆ, ಅಂದ್ರೆ ನಾರ್ಮಲ್ ಪಾರ್ಲಜಿ ತಿನ್ನೋದು. ಬಟ್ ತುಂಬಾ ಕಾಸ್ಟ್ಲಿ. ಅದು ಬಿಸ್ಕಾಟು, ಅದು ಬಿಸ್ಕಾಫ್. ಆಲ್ಮೋಸ್ಟ್ ಒಂದು ಸ್ವಲ್ಪ ಫ್ಲೇವರ್ ಎಲ್ಲ ಚೆನ್ನಾಗಿದೆ ಎರಡೂ. ಸೊ ಇವಾಗ ಅದನ್ನೆಲ್ಲ ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಬಟರ್ನ ಮೆಲ್ಟ್ ಮಾಡ್ಕೋಬೇಕು. ಗ್ಯಾಸ್ ಸೊ ಫಸ್ಟ್ ಟೈಮ್ ಹೋದಾಗ ಫುಲ್ ಖಾಲಿ ಮೈಂಡಲ್ಲಿ ಹೋಗಿರ್ತೀವಿ. ಸೊ ಅವಾಗಲೇ ಪರವಾಗಿಲ್ಲ. ಈ ಸೆಕೆಂಡ್ ಟೈಮ್ ಎಲ್ಲ ಹೋಗ್ಬೇಕಂದ್ರೆ ಇನ್ನೂ ಸ್ವಲ್ಪ ಬೆಸ್ಟ್ ಕೊಡಬೇಕು ಅನ್ನೋದಿರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇದು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ನನಗೆ ಅನ್ನಿಸ್ತಾ ಇದೆ. ನೈಟ್ ಎಲ್ಲ ನಿದ್ದೆ ಬಂದಿಲ್ಲ, ಕಣ್ಣು ನೋಡಿ ಉರಿತಾ ಇದೆ, ರೆಡ್ ಆಗಿದೆ. ರಾತ್ರಿ ಮಲ್ಕೊಂಡಾಗ 12:30 ಇತ್ತು. 5:30ಗೆ ಇದ್ದೆ. ಆನ್ಲೈನಲ್ಲಿ ಬುಕ್ ಮಾಡೋಕೆ ನೋಡ್ತೀನಿ 6 o'clock ಓಪನ್ ಇರೋದು. ಮತ್ತೆ ಒಂದು ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ಮಾಡಿಕೊಂಡು ಅಂಗಡಿಗೆ ಹೋಗಿ ಬೇಕಾಗಿರೋದೆಲ್ಲ ತೊಗೊಂಡು ಬಂದೆ. ಸೊ ಇವಾಗ ಇದನ್ನು ಮೆಲ್ಟ್ ಮಾಡಿ ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೇಮ್ ಜಯಮಂಜು ಮಾಡೋ ತುಪ್ಪ ಥರನೇ ಸ್ಮೆಲ್ ಬರುತ್ತೆ. ಬೆಣ್ಣೆ ಎಲ್ಲ ತುಪ್ಪ ಮಾಡೋದು. ಮತ್ತು ಏಲಕ್ಕಿ, ಬಾಳೆಹಣ್ಣು, ಇನ್ನು ಸುಮ್ಮನೆ ಮೆಲ್ಟ್ ಮಾಡಿದ್ರೆ ಸಾಕು ಅನ್ಕೊಡ. ಮೆಲ್ಟ್ ಮಾಡಿದ್ರೆ ತುಪ್ಪ ಆಗ್ಬಿಡುತ್ತಾ? ಸೊ ಬಾಸ್ಮತಿ. ಸೊ ಇವಾಗ ಮೆಲ್ಟ್ ಮಾಡಿರೋ ಬಟರ್ನ ಇದ್ರೊಳಗಡೆ ಹಾಕೋಣ. ಮಾಡ್ಕೊಳ್ಳೋಣ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಸೊ ಇವಾಗ ಇದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಮತ್ತೆ ನೋಡಿ, ಇದೊಂದು ಸ್ವಲ್ಪ ಗ್ರಾನಿ ಥರ ಇದೆ. ನಮ್ಮ ಹಾಕಲ್ಲ ಫ್ಲೇವರ್ ಫುಲ್ಲಾಗಿ ಬರೋಕ್ಕಂಗಿರುತ್ತೆ. ಈ ಕಡೆ ಬಾ ನೀನು, ಅವಾಗ ಕರೆಕ್ಟಾಗಿ ಕಾಣಿಸುತ್ತೆ. ಚೆನ್ನಾಗಿ ಬರಲಿ. ಇವಾಗ ಈ ಥರದೊಂದು ಬಟ್ಲು ತೊಗೊಂಡು ಸ್ವಲ್ಪ ಮೇಲೆ ಹಿಡಿಕ್ಯೂಟೆ ಬಟ್ಲು ತೊಗೊಂಡು ಸೆಟ್ ಮಾಡ್ಕೊಳ್ಳೋಣ. ಫುಲ್ಲು ಅದ್ಮಿ ಸೆಟ್ ಮಾಡ್ಕೋಬೇಕು. ಸೊ ಇದನ್ನು ಇವಾಗ ಸ್ವಲ್ಪ ಏನಾಯ್ತು ಸರ್. ಸೊ ಇವಾಗ ಇದನ್ನು ಫ್ರೀಸರಲ್ಲಿ ಇಡೋಣ. ಸೊ ನೆಕ್ಸ್ಟ್ ನಾನು ಇದ್ರ ಮೇಲೆ ಇನ್ನೊಂದು ಕ್ರೀಮ್ ಎಲ್ಲ ರೆಡಿ ಮಾಡ್ಕೋಬೇಕು. ಅಷ್ಟೋ ತನಕ ಇದು ಫ್ರೀಸರಲ್ಲಿ. ಸೊ ಇವಾಗ ನಾನು ಕ್ರೀಮಿಗೆ ಪನ್ನೀರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಫ್ರೆಶ್ ಕ್ರೀಮ್ ಇಲ್ವಲ್ಲ, ಹಾಗಾಗಿ ಸೊ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಪಾಕೆಟ್ ಸಾಕಾ? ಒಂದು ಪಾಕೆಟ್ ಜಾಸ್ತಿ ಅವಶ್ಯಕತೆ ಇರಲಿಲ್ಲ. ಸೊ ಅದ್ರ ಜೊತೆಗೆ ಕಂಡೆನ್ಸ್ ಮಿಲ್ಕ್. ಸೊ ಸ್ವೀಟ್ನೆಸ್ ನೋಡಿಕೊಂಡು ಕಂಡೆನ್ಸ್ ಮಿಲ್ಕ್ ಹಾಕೊಳ್ಳೋಣ. ವೆನಿಲಾ ಎಸೆನ್ಸ್. ಒಂದು ಒಂದು ಸ್ವಲ್ಪ
ಫ್ರೇಗ್ರೆನ್ಸಿಗೋಸ್ಕರ ವೆನಿಲಾ ಎಸೆನ್ಸ್ ಹಾಕೊಳ್ಳೋಣ. ಸೊ ಇವಾಗ ಇದನ್ನು ಗ್ರೈಂಡ್ ಮಾಡೋಣ. ಇದನ್ನು ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹಾಲು ಕೂಡ ಹಾಕೋಬೇಕು. ಹಾಲು ಹಾಕೋಬಾರ್ದು ತುಂಬ ತಿಕ್ ಚೆನ್ನಾಗಿ ನಿಮಗೆ ನೀಟಾಗಿ ಬ್ಲೆಂಡ್ ಆಗಬೇಕಲ್ಲ. ಸೊ ಒಂದೇ ಸ್ವಲ್ಪ ಹಾಕೊಳ್ಳೋಣ ಹಾಲು, ಅಡ್ಜಸ್ಟ್ ಬ್ಲೆಂಡ್ ಆಗೋಕ್ಕೋಸ್ಕರ. ಸ್ವಲ್ಪ ಹಾಕೊಳ್ಳೋಣ. ಸೊ ಇವಾಗ ನಮ್ಮದು ಕ್ರೀಮ್ ರೆಡಿ ಆಗಿದೆ. ನೋಡಿ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ, ಕರೆಕ್ಟಾಗಿ ಬಂದಿದೆ. ಘಮ ಹೆಂಗೆ ಬರ್ತಾ ಇದೆ ಅಂದರೆ ಸೇಮ್ ವೆನಿಲಾ ಐಸ್ ಕ್ರೀಮ್ ಬರುತ್ತಲ್ಲ, ಸೇಮ್ ಸ್ಮೆಲ್ ಬರ್ತಾ ಇದೆ. ಮಾಡ್ತೀಯಲ್ಲಮ್ಮ ರವಾ ಕೇಕ್, ಅದಕ್ಕೆ ಆಗ್ತಿಯಲ್ಲ, ಅದಕ್ಕೆ ಸೊ ಇವಾಗ ನೆಕ್ಸ್ಟ್ ಕೋಟ್ ಇವಾಗ ಇದನ್ನು ಹಾಕ್ತಾ ಇದ್ದೀವಿ. ಅಯ್ಯೋ ಇನ್ನೂ ಸ್ವಲ್ಪ ಬ್ಲೆಂಡ್ ಆಗಬೇಕು. ಸೊ ಇದನ್ನು ಮತ್ತೆ ಫ್ರೀಸರಲ್ಲಿ ಇಡೋಣ ಇವಾಗ ಸೆಟ್ ಆಗೋದಕ್ಕೆ. ಫ್ರೀಸರಲ್ಲಿ ಇಡ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೀಸ್ ಆಗಬೇಕು. ಇವಾಗ ಸ್ವಲ್ಪ ನಾನು ಟೆಂಪ್ರೇಚರ್ನು ಕೂಡ ಜಾಸ್ತಿ ಇಡ್ತೀನಿ. ಫಸ್ಟ್ ಇಡ್ತಿರಬೇಕಾಗಿದ್ದಲ್ಲ. ಕ್ಯಾರಮೆಲ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಕ್ಯಾರಮೆಲ್ ರೆಡಿ ಮಾಡ್ಕೊಳ್ಳೋದಕ್ಕೆ ವಿಸ್ಕೋಸ್ ಬಿಸ್ಕೆಟ್ನ ಇದ್ರೊಳಗಡೆ ಹಾಕ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ಬಿಸ್ಕೆಟ್ ನೋಡ್ಬಿಟ್ಟಮ್ಮ ಹಂಗೆ ಹೇಳಮ್ಮ ಸ್ಕೂಲಿಗೆ ತಗೋಬೇಕಾಗುತ್ತೆ ಚೆನ್ನಾಗಿದೆ ಅಂತ. ಸೊ ಇದಕ್ಕೆ ಇವಾಗ ಮತ್ತೆ ಕಂಡೆನ್ಸ್ ಮಿಲ್ಕ್ ಹಾಕೋಣ. ಇದಕ್ಕೆ ಸ್ವಲ್ಪ ಮತ್ತೆ ಬಟರ್ನ ಹಾಕೊಂಡಿದ್ದೀನಿ, ಮೆಲ್ಟೆಡ್ ಮಾಡಿರೋದು ಸ್ವಲ್ಪ ಹಾಕೊತಾ ಇದ್ದೀನಿ. ಸೊ ಸೆಟ್ ಆಗೋಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವಾ, ಒಂದು ಸ್ವಲ್ಪ ಸೆಟ್ ಆಗಿದೆ. ಆಲ್ಮೋಸ್ಟ್ ಇಟ್ಟು 1 hour ಆಯಿತು. ನಾನು ಅಂದ್ಕೊಂಡೆ ಒಂದು ನೈಟೇ ಮಾಡಿ ಇಡಬೇಕಾಗಿತ್ತು ಅಂತ, ಬಟ್ ತುಂಬ ಗಟ್ಟಿಯಾದರೆ ಚೆನ್ನಾಗಿ ಇಲ್ಲ ಶೇಕ್ ಆಗ್ತಾಯಿದೆ. ಸೊ ಇಲ್ಲಿ ಕ್ಯಾರಮೆಲ್ ರೆಡಿಯಾಗಿದೆ, ಯಾವಾಗಲೂ ಇದು ಮಾಡ್ಕೊಂಡಲ್ಲ. ಸೊ ಕ್ಯಾರಮೆಲ್ ಕರೆಕ್ಟಾಗಿ ಬಂದಿದೆ. ಸೊ ಇದನ್ನು ಇವಾಗ ಇದ್ರ ಮೇಲೆ ಸ್ಪ್ರೆಡ್ ಮಾಡಬೇಕು. ನನಗೇನು ಭಯ ಅಂದರೆ ಇಲ್ಲಿ ಒಳಗಡೆ ಹೋಗ್ಬಿಡುತ್ತೇನೋ ಅಂತ ಭಯ ಆಗ್ತಾಯಿದೆ. ಓಕೆ, ಹೋಗ್ತಾ ಇಲ್ಲ. ವಾವ್, ಏನು ಸಖತ್ತಾಗಿ ಬರ್ತಾ ಇದೆ ಅಂದರೆ ನನಗೆ ಇವಾಗಲೇ ಹೊಟ್ಟೆ ಆಗ್ತಾಯಿದೆ. ಅಷ್ಟು ಸಖತ್ತಾಗಿದೆ. ಇದ್ರದ್ದು ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ. ಓಕೆ, ಇವಾಗ ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಸೊ ನಾನು 9:30ಗೆ ಹೋಗೋದು, ಇವಾಗ ಆಲ್ಮೋಸ್ಟ್ 8:30 ಆಗ್ತಾಯಿದೆ. ಇನ್ನೂ 1 hour ಸೆಟ್ ಆಗಲಿ. ಸೆಟ್ ಆಗಿಲ್ಲ ಅಂದರೆ ಇದನ್ನು ಬಿಟ್ಬಿಟ್ಟು ಹೋಗಿರ್ತೀನಿ. ಆಮೇಲೆ ಕ್ಯೂಟಿ ಅವ್ರ ಕೈಲಿ ತರಿಸ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದ್ರ ಮೇಲೆ ಇನ್ನೂ ಡೆಕೋರೇಷನ್ ಮಾಡಬೇಕು. ಹಾಗೆಯೇ ಇಲ್ಲೊಂದು ಬಿಸ್ಕೆಟ್ ಇಡಬೇಕು. ಸೊ ಇದನ್ನು ನಾನು ಅಲ್ಲಿ ಹೋದ್ಮೇಲೆ ಮಾಡ್ಕೊತೀನಿ. ನೋಡ್ಬೋದು ಲೇಯರ್ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ದಿಸ್ ಈಸ್ ದ ಕೇಕ್, ಚೀಸ್ ಕೇಕ್. ನಂಗೆ ಗೊತ್ತಿರೋಂಗೆ ಕೆಳಗಡೆ ಏನೋ ಬಿಸ್ಕೆಟ್ ಒಡಿಸ್ಕೊಂಡಿದೆ ಅಂದ್ಕೊತೀನಿ. ಲೈಕ್ ಪುಡಿ ಏನೋ ಕರೆಕ್ಟಾಗಿ ಆಗಿಲ್ಲ. ಸೊ ಏನೇ ಬಿಡಿ, ಪರವಾಗಿಲ್ಲ. ಇದು ಸಲಾಡ್ಸ್ಗೆ ಅಂತ ಸ್ಪ್ರೌಟ್ಸ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ, ಎಲ್ಲ ಹಚ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಸೊ ಅಷ್ಟರಲ್ಲಿ ಇಲ್ಲಿ ನೋಡಿ, ಪೀನಟ್ ಜಸ್ಟು ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಸುಮ್ಮನೆ ಹಾಗೇ ಒಂಚೂರು ಆಯಿಲ್ ಹಾಕ್ಬಿಟ್ಟು ಇದು ಮಾಡಿಕೊಂಡೆ. ಇದಂತೂ ಸಖತ್ತಾಗಿದೆ. ಸೊ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಕೊಬ್ಬರಿ ಉಂಡೆ ನೆಕ್ಸ್ಟ್ ಲೆವೆಲ್ ಇದೆ ಅಂತಲೇ ಹೇಳ್ಬೋದು. ಸೊ ಬೆಲ್ಲ, ಒಣಕೊಬ್ಬರಿ, ಹಾಗೆಯೇ ಕಡಲೆಬೀಜ, ಸೊ 1-2 ಟೇಬಲ್ ಸ್ಪೂನ್ ತುಪ್ಪ, ಒಂದು ಸ್ವಲ್ಪ
ಏನೇನೇನು ಏಲಕ್ಕಿ. ಸೊ ಸಖತ್ತಾಗಿದೆ ಇದಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನಮ್ಮದು ಟ್ರೆಡಿಷ್ನಲ್ ಸ್ವೀಟಿಗೆ ಯಾವುದು ಬೀಟ್ ಮಾಡೋಕ್ಕಾಗಲ್ಲ. ಸೊ ಹಾಗೆ ಇಲ್ಲೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಸೊ ಏನೇನು ತೊಗೊಂಡಿದ್ದೀನಿ ಅಂತ. ಹಾಗೆ ಇಲ್ಲೊಂದು ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಮಾಡ್ಕೊಂಡಿದ್ದೀನಿ, ಅದು ಈಸಿಯಾಗಿ ಬೇಗ ಮಾಡ್ಕೊಂಡು. ಹಾಗೆಯೇ ಬ್ರೆಡ್ ರಸ್ಮಲೈ ಮಾಡೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ, ಎಲ್ಲ ಅಲ್ಲೇ ಮಾಡ್ತೀನಿ. ಸೊ ಇನ್ನು ಎಲ್ಲ ಅಲ್ಲೇ ಪ್ರಿಪೇರ್ ಮಾಡ್ಕೊತೀನಿ. ಬ್ರೆಡ್ ರಸ್ಮಲೈ ಎಲ್ಲ ಅಲ್ಲೇ ರೆಡಿ ಮಾಡ್ಕೊತೀನಿ. ಇನ್ನಿದೆ ಏನು ರೆಡಿ ಮಾಡ್ಕೊಂಡು ಹೋಗಲ್ಲ. ಸೀರಿಯಸ್ ಹಿಂಗೆ ಪಟ ಪಟ ಮಾಡಿದ್ದೀನಿ ಗೊತ್ತಾ. ಸೊ ಅಲ್ಲಿ ಟೈಮ್ ಬಂದು ಕಾಣಿಸ್ತಾ ಇದೆ, ಆಲ್ಮೋಸ್ಟ್ ಅದು ಸ್ವಲ್ಪ ಫಾಸ್ಟ್ ಇದೆ. 8:30 ಆಗ್ತಾಯಿದೆ. ಸೊ ನಮಗೆ 9:30 ಇರೋದು. ಸೊ ನಂದು ಏನೇನು ತೊಗೋಬೇಕು ಎಲ್ಲ ರೆಡಿ ಆಗಿದೆ. ಇನ್ನು ಅಲ್ಲಿ ಹೋಗಿ ರೆಡಿ ಮಾಡ್ಕೊಳ್ಳೋದಿದೆ. ಇನ್ನು ಅದರಲ್ಲಿ ಸಲಾಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಫ್ರೂಟ್ ಸಲಾಡು. ಸೊ ಮೂಗ್ದಲ್ದು ಅದನ್ನೆಲ್ಲ ಸೊ ಹಚ್ಚಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನನ್ನ ಮಗ ಇನ್ನೂ ಎದ್ದಿಲ್ಲ. ಲಾಸ್ಟ್ ಟೈಮು ನಾನು ಫುಲ್ಲು ಒಂಥರ ಬ್ರೈಟಾಗಿ ಬರ್ತಾಯಿದೆ. ಲಾಸ್ಟ್ ಟೈಮ್ ನಾನು ವೃದ್ಧಿ ಕಡೆಯಿಂದ ಹೋಗಿದ್ದೆ. ಸೊ ನಾನು ಆವಾಗ UKGಯಲ್ಲಿ ಕಾಂಪಿಟೇಟಿವ್ ಮಾಡಿದ್ದೆ. ಸೊ ಅದರಲ್ಲಿ ನನಗೆ ಸೆಕೆಂಡ್ ಪ್ರೈಸ್ ಬಂದಿತ್ತು. ಸೊ ಈ ಸಲ ನಾನು LKGಯಲ್ಲಿ ಮಾಡ್ತಾಯಿದ್ದೀನಿ. ಆವಾಗ ನನಗೆ ನರ್ಸರಿಲಿ ಮಾಡೋ ಆಪ್ಷನ್ನು ಇತ್ತು. ಸೊ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ 2 ಕಡೆ ಮಾಡ್ಬೋದಿತ್ತಂತೆ. ಸೊ ಯಾಕೆಂದರೆ 2 ಮಕ್ಕಳಿದ್ರಲ್ಲ, ಹಾಗಾಗಿ. ಸೊ ಎನಿವೇ ಈ ಸಲ ಬಾಸುಗೆ ಮಾಡ್ತಾಯಿದ್ದೀನಿ. ಈ ಸಲ ಚೆನ್ನಾಗಿ ಬರಲಿ, ಏಕೆಂದರೆ ಒಂದು ಹೈಪ್ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ಎಲ್ಲ ಮಿಸ್ಗಳನ್ನು ಚೆನ್ನಾಗಿ ಮಾಡಿದ್ರಿ. ರಸ್ಮಲೈ ತುಂಬ ಚೆನ್ನಾಗಿತ್ತು, ಬ್ರೆಡ್ ರಸ್ಮಲೈ. ಸೊ ಈ ಸಲನೂ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿ ಅಂತ ಹೇಳಿದರು. ಅದೊಂಥರ ಹೆಂಗೆ ಅನಿಸುತ್ತೆ ಅಂದರೆ, ಸೊ ಇನ್ನೂ ಚೆನ್ನಾಗಿ, ಇನ್ನೂ ಅವ್ರಿಗೆ ಒಳ್ಳೆ ಟೇಸ್ಟಿಯಾಗಿರೋದು ಕೊಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪ್ರೈಸ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ನಾನು ನನ್ನ ಪ್ರೀತಿಯಿಂದ ಮಾಡಿರೋ ಅಡುಗೆನ ಅವರೆಲ್ಲರೂ ಟೇಸ್ಟ್ ಮಾಡ್ತಾರಲ್ಲ, ಸೊ ಅದೇ ನನಗೆ ಖುಷಿ ಅಂತಲೇ ಹೇಳ್ಬೋದು. ಸೊ ಇವಾಗೆಲ್ಲ ರೆಡಿಯಾಗಿದೆ. ಸೊ ಇನ್ನೊಂದು ಸ್ವಲ್ಪ ರೆಡಿ ಮಾಡಿಕೊಂಡು ಕ್ಯೂಟ್ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರ ಸ್ನಾನದಿಂದ ಬಂದಮೇಲೆ ಸೊ ನಾನು ಬಾಸು ಇನ್ನೂ ಮಲ್ಕೊಂಡಿದ್ದಾನೆ, ಎದ್ದಿಲ್ಲ. ಅವನನ್ನು ಸ್ನಾನ ಕರ್ಕೊಂಡೋಗಿ ಸೊ ನಾನು ಕೂಡ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಮತ್ತೆ ಸಿಗ್ತೀನಿ. ಇವಾಗ ಹೆಂಗೆ ಮಲ್ಕೊಂಡಿದ್ದಾನೆ ಅಂತ. ಬಾಸು, ಏ ಬಾಸು, ಬಾಸು, ಏ ಬಾಸು, ಎದ್ದೇಳು ಮಗನೇ, ಎದ್ದೇಳು, ಎದ್ದೇಳು ರಾಜ. ಸ್ಕೂಲ್ ಹತ್ರ ಹೋಗ್ಬೇಕು, ಎದ್ದೇಳು. ಸ್ಕೂಲ್ ಹೋದ್ರೆ ನನ್ನ ಮಗನಿಗೆ ಹಂಗೆ ನಿದ್ದೆ ಚೆನ್ನಾಗಿ ಬಂದ್ಬಿಡುತ್ತೆ. ಸ್ಕೂಲ್ ಹತ್ರ ಹೋಗ್ಬೇಕು, ಎದ್ದೇಳು ರಾಜ. ಬಂಗಾರ, ಇವತ್ತು ಮಮ್ಮಿ ನಿಂಗೆ ಏನೇನೆಲ್ಲ ಮಾಡಿದೆ ಗೊತ್ತಾ? ಎದ್ದೇಳು, ಬಾ ಬಾ ಬಂಗಾರ, ಎದ್ದೇಳು. ಅವನು ನನ್ನ ಜೊತೆ 5:30ಗೆ ಎದ್ದು ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಆಮೇಲೆ ಮಲ್ಕೊಂಡ. ಬಾ ಬಂಗ. ಇಲ್ಲಿ ಡಿಸ್ಕ್ರಿಪ್ಷನ್ ಬರೀತಾ ಇದ್ದಾಳೆ. ಸೊ ಅದಕ್ಕೆ ಡಿಸೈನ್ ಮಾಡಿ ಸೊ ಏನೇನೇ ರೆಸಿಪಿ ಮಾಡಿದ್ದೀವಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀವಿ ಅದನ್ನೆಲ್ಲ ಬರೀಬೇಕು. ಸೊ ಹಾಗಾಗಿ ಬರೀತಾ ಇದ್ದಾಳೆ. ವೃದ್ಧಿನೂ ರೆಡಿಯಾಗಿದೆ. ಕ್ಯೂಟಿನೂ ಪಿಂಕು, ವೃದ್ಧಿನೂ ಪಿಂಕು. ಬಾಸ್ ನೋಡಿ, ಬಾಸುದೇ ಇವತ್ತಿರೋದು. ಸೊ ನಾನು ಕೂಡ ರೆಡಿಯಾಗಿದ್ದೀನಿ. ಸೊ ಈ ಥರದ್ದೊಂದು ಕಾರ್ಡ್ ಸೆಟ್ ಹಾಕೊಂಡಿದ್ದೀನಿ. ಸೊ ಕಾರ್ಡ್ ಸೆಟ್ ತುಂಬ ಚೆನ್ನಾಗಿದೆ. ನಿಮ್ಗೆ ಬೇಕಾದರೆ ನನಗೆ ಕಮೆಂಟ್ ಅಂತ ತಿಳಿಸಿ. ಸೊ ಕಂಫರ್ಟಬಲ್ ಆಗಿದೆ, ಫ್ರೀಯಾಗಿ. ಸೊ ಹಾಗಾಗಿ ಕಾರ್ಡ್ ಸೆಟ್ ನನಗಿಂತ ಒಂದು 2 ಸೈಜು ಲೂಸಾಗೆ ತೊಗೊಂಡಿದ್ದೀನಿ, ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂತ. ಏನು ಟ್ವಿನ್ಸ್ ಅಂತನಾ? ವೃದ್ಧಿಗೆ ಟ್ವಿನ್ಸ್ ಅಂತ ಹೇಳ್ಬೇಕಾಯ್ತಂತ. ಇಬ್ರು ಅಕ್ಕ ತಂಗಿ ಇಬ್ರು ಪಿಂಕ್ ಹಾಕೊಂಡಿದ್ದಾರಲ್ಲ, ಹಾಗಾಗಿ ಟ್ವಿನ್ಸ್ ಅಂತ ಹೇಳ್ಬೇಕಾಯ್ತಂತೆ. ಏನಿವೆ ಇವಾಗ 9:20 ಆಗ್ತಾ ಇದೆ. ಸೊ ಹೊರಡೋಣ. ಸೊ ನಂದು ಎಲ್ಲ ಪ್ಯಾಕ್ ಆಗಿದೆ. ಅದೊಂದು ಕ್ಯೂಟಿ ಡಿಸ್ಕ್ರಿಪ್ಷನ್ ಒಂದು ಬರೀತಾಳೆ. ನಮ್ದು ಇನ್ನೂ ಚೀಸ್ ಕೇಕು ಅದೇನೋ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅಂದರೆ ಫ್ರೀಝರಲ್ಲಿ ಇಟ್ಟಿದ್ದೀನಿ. ನಾನು ಇನ್ನೂ ಸ್ವಲ್ಪ ಬೇಗ ಮಾಡಿಡಬೇಕಾಗಿತ್ತು ಅಂದ್ಕೊತೀನಿ. ಸೊ ಹಾಗಾಗಿ ಹನಿ ಆದಮೇಲೆ ಸೊ ಅವರು ಆಮೇಲಿಂದ ತೊಗೊಂಬರ್ತಾರೆ. ಅದನ್ನು ನಾನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ, ಅದನ್ನು ತೊಗೊಂಡೋಗ್ತಾ ಇಲ್ಲ. ಇವಾಗ ತೊಗೊಂಡೋದ್ರೆ ಅಲ್ಲಿ ಮತ್ತೆ ಇಟ್ಕೊಂಡ್ರೆ ಎಲ್ಲ ಫುಲ್ಲು ನೀರು ಥರ ಆಗೋಗ್ಬಿಡುತ್ತೆ. ಆಮೇಲೆ ನಾನು ಇಷ್ಟೊಂದು ಎಫರ್ಟ್ ಹಾಕಿ ಮಾಡಿ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಎನಿವೇ ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಅಲ್ಲೆಲ್ಲ ರೆಡಿ ಮಾಡೋದೆಲ್ಲ ಇವಾಗ ತೊಗೊಂಡೋಗ್ತಾ ಇದ್ದೀನಿ. ಇನ್ನೂ ಒಂದು ಚೆರಿ ಎಲ್ಲ ಬೇಕು. ಸೊ ಹಾಗಾಗಿ ಹನಿ ಮಲಗಿದ್ದಾರೆ, ಇನ್ನೂ ಅವರು ನೈಟ್ ಶಿಫ್ಟ್ ಮಾಡಿದ್ದು. ಅವ್ರು ಎದ್ಮೇಲೆ ಅವ್ರಿಗೆ ಅದನ್ನು ಹೇಳಿ ಸೊ ಚೆರಿ ಒಂದು ಅದನ್ನೆಲ್ಲ ಅವರು ಆಮೇಲೆ ತೊಗೊಂಬರ್ತಾರೆ. ಎನಿವೆ ಇವಾಗ ನಾನು ಹೊರಡ್ತೀನಿ. ಸೊ ನಾನು ಬಾಸು ವೃದ್ಧಿ ಹೋಗ್ತೀವಿ ಇವಾಗ. ಕ್ಯೂಟಿ ಆಮೇಲೆ, ಏಕೆಂದರೆ ಕ್ಯೂಟಿ ಇದನ್ನೆಲ್ಲ ಕ್ಯಾರಿ ಮಾಡ್ಕೊಂಡು ತೊಗೊಂಬರ್ಬೇಕು. ಹಾಗಾಗಿ ಕ್ಯೂಟಿನ ಬಿಟ್ಬಿಟ್ಟು ಹೋಗ್ತೀನಿ, ನನ್ನ ಜೊತೆ ಬರ್ತಾರೆ. ಕ್ಯೂಟಿ ಪಪ್ಪ ಜೊತೆ, ಓಕೆ? Good morning, parents. Good morning. Good morning, parents. Good morning. Okay, so a very warm welcome to all of our respected parents, and most importantly, I want to welcome our talented
participants over here. You all are most welcome, and I'm sure you people are all very excited. Am I yes? Am I right? Yes. Yes. Wow. Even we are too excited. Today we are gathered here for something very special, an event that celebrates creativity without heat and art without limits. So, fire without cooking shows us that food can be fun, healthy and innovative, even without a flame. And fruit and vegetable carving reminds us that everyday ingredients can be turned into breathtaking pieces of art. So I'm really very happy to welcome you all once again. ಸೊ ವೆಲ್ಕಮ್ ಸ್ಪೀಚ್ ಎಲ್ಲ ಮುಗಿಸ್ಕೊಂಡು ನಮಗೆ ರೆಸಿಪೀಸ್ ಎಲ್ಲ ರೆಡಿ ಮಾಡೋದಕ್ಕೆ 1 ಅವರ್ ಟೈಮ್ ಕೊಟ್ಟಿದ್ದರು. ಸೊ ಆ 1 ಅವರಲ್ಲಿ ಸೊ ನಾವೇನೇನು ಮಾಡಬೇಕು ಅಂದ್ಕೊಂಡಿದ್ದು ಅದನ್ನೆಲ್ಲ ಮಾಡಿ ಪ್ರೆಸೆಂಟೇಷನ್ ಅಂದರೆ ಪ್ಲೇಟ್ ಡೆಕೋರೇಷನ್ ಎಲ್ಲ ಮಾಡಬೇಕು ಅಂತ ಹೇಳಿದರು. ಸರಿ ಅಂತ ನಾನು ಮತ್ತೆ ವೀಡಿಯೋ ಮಾಡೋದಕ್ಕೆ ಕ್ಯೂಟಿನೂ ಕೂಡ ಇರಲಿಲ್ವಲ್ಲ, ಹಾಗಾಗಿ ಯಾವುದೇ ವೀಡಿಯೋ ಕೂಡ ಅಲ್ಲಿ ಮಾಡ್ಕೊಳಕ್ಕಾಗಿಲ್ಲ ನಾನು ರೆಡಿ ಮಾಡೋದೆಲ್ಲ. ಸೊ ನಾನು ಬ್ರೆಡ್ ರಸ್ ಮಲೈ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ನಮ್ಮದು ಬ್ರೆಡ್ ರಸ್ ಮಲೈ ಲಾಸ್ಟ್ ಟೈಮು ಕೂಡ ಅದು ಪ್ರೈಸ್ ವಿನ್ ಆಗಿತ್ತು. ಮತ್ತು ತುಂಬ ಜನಕ್ಕೆ ಅದು ಟೇಸ್ಟ್ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ನಾನು ಸೇಮ್ ರಿಪೀಟ್ ಮಾಡಿದೆ ಅದನ್ನು. ಬಿಕಾಸ್ ಅಲ್ಲಿ ಟೇಸ್ಟು ಇಷ್ಟಪಟ್ಟು ತಿಂತಾರಲ್ವ, ಹಾಗಾಗಿ ಅವರಿಗೋಸ್ಕರ ಅಂತ ಆ ರೆಸಿಪಿನ ಮತ್ತೆ ರಿಪೀಟ್ ಮಾಡಿದೆ. ಸೊ ಇನ್ನು ವೆಜಿಟೇಬಲ್ ಕರ್ವಿಂಗ್ಸು ಇತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ವೆಜಿಟೇಬಲ್ ಎಷ್ಟು ಥರ ಡಿಸೈನ್ ಎಲ್ಲ ಮಾಡಿದ್ರು ಅಂತ. ಸೊ ಇದು ಬಂದುಬಿಟ್ಟು LKG ಸೆಕ್ಷನಲ್ಲಿ. ಲಾಸ್ಟ್ ಟೈಮ್ ಎಲ್ಲ ಒಂದೇ ಹಾಲಲ್ಲಿ ದೊಡ್ಡದಾಗಿ ಮಾಡಿದರು, ಬಿಕಾಸ್ ಈ ಟೈಮು ಸ್ಪೋರ್ಟ್ಸ್ ಇದ್ದಿದ್ದ ಕಾರಣ ಸೊ ಬೇರೆ ಮಕ್ಕಳಿಗೆಲ್ಲ ಅಲ್ಲಿ ತುಂಬ ಜನ ಇದ್ದರು, ಹಾಗಾಗಿ ನಮಗೆ ಅವರವರ ಕ್ಲಾಸ್ ರೂಮಲ್ಲೇ ಅದನ್ನು ಮಾಡಿದರು. ಒಂದೊಂದು ಸೆಕ್ಷನ್ LKGದು ಬೇರೆ, UKGದು ಬೇರೆ, ನರ್ಸರಿ ಬೇರೆ, ಈ ಥರ ಸೆಕ್ಷನ್ ವೈಸ್ ಮಾಡಿ ಎಲ್ಲ ಅರೇಂಜ್ ಮಾಡಿದರು. ತುಂಬಾ ಚೆನ್ನಾಗಿ ಮಾಡಿದರು. ಲೈಕ್ ವೆಜಿಟೇಬಲ್ ಕರ್ವಿಂಗ್ಸಲ್ಲಿ ಎಷ್ಟು ಥರ ಡಿಸೈನ್ ಎಲ್ಲ ಮಾಡಿದರು. ಹಾಗೆಯೇ ತುಂಬ ಜನ ಚಾಟ್ಸ್ ಎಲ್ಲ ಮಾಡಿದರು, ಅಂದರೆ ಮೊಳಕೆ ಕಾಳುಗಳೆಲ್ಲ ಹಾಕಿ ತುಂಬಾ ಚೆನ್ನಾಗಿತ್ತು. ಈ ಚಾಟ್ಸು ಅಷ್ಟೇ ತುಂಬ ಟೇಸ್ಟಿ ಆಗಿತ್ತು. ಸೊ ನಮ್ಮ ರೂಮಲ್ಲಿ ಇಷ್ಟು ಜನ ಮಾಡಿದರು. ಅದಾದಮೇಲೆ ಬೋಟ್ದು ಚಾಟ್ಸು ಇದು ಕೂಡ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದರು, ಅಂದರೆ ಎಫರ್ಟ್ಲೆಸ್ ಅಂತಲೇ ಹೇಳ್ಬೋದು. ಇದೆಲ್ಲ ಜಾಸ್ತಿ ಟೆನ್ಷನ್ ತೊಗೊಳ್ದೇ ಆರಾಮಾಗಿ ಮಾಡ್ಬೋದು. ಇದಾದ್ಮೇಲೆ ಪೀನಟ್ ಸಲಾಡು. ಇನ್ನು ಕ್ಯೂಟಿ ಬಂದ ತಕ್ಷಣವೇ ಅದೊಂದು ಬಿಸ್ಕೋಸ್ದು ಚೀಸ್ ಕೇಕಿಗೆ ಡೆಕೋರೇಟ್ ಮಾಡಬೇಕಾಯ್ತು. ಡೆಕೋರೇಷನ್ ಅಂದರೆ ಅದೇನಿಲ್ಲ, ಬಿಸ್ಕೆಟ್ನ ಪುಡಿ ಮಾಡಿ ಸೈಡಲ್ಲಿ ಹಾಕಿ ಸೆಂಟ್ರಲ್ಲಿ ಒಂದು ಬಿಸ್ಕೆಟ್ ಇಡ್ತೀನಿ ಅಷ್ಟೇ. ಅಷ್ಟು ನಾನು ಆ ಕ್ಯೂಟಿ ತೊಗೊಂಬರೋ ಅಷ್ಟೊತ್ತಿಗೆ ಆಲ್ರೆಡಿ ಅದು ಫ್ರೀಸ್ ಆಗಿ ಸೆಟ್ ಆಗಿಬಿಟ್ಟಿತ್ತು. ಇನ್ನು ನಾನು ನೋಡ್ತಾ ಇರ್ಬೋದು ಆ ಕಡೆಯಿಂದ ಜಡ್ಜಸ್ಗಳೆಲ್ಲ ನೋಡ್ಕೊಂಡು ಬರ್ತಾ ಇದ್ದಾರೆ. ನಾನು ಕೂಡ ಎಲ್ಲ ಪ್ಲೇಟಿಂಗ್ ಮಾಡಿ ಸೊ ನಂದು ಇಂಗ್ರೀಡಿಯೆಂಟ್ಸ್ ಏನು ಮತ್ತು ಅದನ್ನು ಲೈಕ್ ಅದನ್ನು ಇಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದು ಕರೆಕ್ಟಾಗಿ ಕುತ್ಕೊತಾನೆ ಇರಲಿಲ್ಲ, ಪ್ಲೇಸ್ ಆಗ್ತಾ ಇರಲಿಲ್ಲ, ಹಾಗಾಗಿ ಜಾರಿ ಬಿದ್ದು ಹೋಗ್ತಾಯಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ನಾನು ಏನೇನು ಮಾಡಿದ್ದೀನಿ ಅಂತ. ಎಲ್ಲದ್ರದ್ದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಖುಷಿಪಟ್ಟು ತಿಂದರು. ನಂಗೆ ಅದು ಸಖತ್ ಇಷ್ಟ ಆಯಿತು. ನಾನು ಈ ಸಲನೂ ಅಷ್ಟೇ ಪ್ರೈಸ್ ಬರಲಿ ಅನ್ನೋ ಇದಕ್ಕಿಂತ ನನಗೆ ತುಂಬ ಈ ಥರ ಎಲ್ಲ ಅಡುಗೆ ಮಾಡೋದಕ್ಕೆ ತುಂಬ ಇಷ್ಟ. ಎಸ್ಪೆಷಲಿ ಅಡುಗೆ ಮಾಡಿ ಬೇರೆಯವ್ರು ಟೇಸ್ಟ್ ಮಾಡಿ ಒಂದು ಹೊಗಳ್ತಾರಲ್ಲ, ಅದಂತೂ ನಂಗೆ ಸಖತ್ ಇಷ್ಟ ಆಗುತ್ತೆ. ಅದು ಫಸ್ಟಿಂದನೂ ಅಷ್ಟೇ. ಸೊ ಇವತ್ತು ಕೂಡ ಅಷ್ಟೇ ತುಂಬಾ ಎಲ್ಲರೂ ಖುಷಿಪಟ್ಟು ತಿಂದರು, ಅದಂತೂ ನಂಗೆ ಸಖತ್ ಖುಷಿ ಆಯಿತು. All the parents, thank you so much for coming here, especially on a Saturday and doing this is a very nice thing. Hello, Namoni, you are recording now? He's taking out.
ಸಾಫ್ಟ್ವೇರ್ನ ಫಿಲ್ಟರ್ ಹಾಕಿ ಮಾಡಿರೋದು. ಕಂಪ್ಲೀಟ್ಲಿ ಡ್ರೈ ಫ್ರೂಟ್ಸ್ ಆಲ್ಮಂಡ್ಸು ಇದು ಮೇಲೆ ಕಟ್ ಅಂಕಲ್ ಸ್ವಲ್ಪ ಕೊಡಬೇಕು. ಯಾವ ಅಂಕಲು? ಸೊ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ. ಚೀಸ್ ಕೇಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ರೆಸಿಪಿನ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಎಲ್ಲ ಖಾಲಿಯಾಗಿದೆ, ಬಟ್ ಎಲ್ರಿಗೂ ತುಂಬ ಇಷ್ಟ ಆಗಿದ್ದು ಕೋಕೋನಟ್ ಹಾಗೆ ಬ್ರೆಡ್ ರಸ್ಮಲೈ ಹಾಗೆಯೇ ಚೀಸ್ ಬಿಸ್ಕೋಸ್ ಕೇಕ್ ಖಾಲಿ. ಆನೆಸ್ಟ್ಲಿ ತುಂಬ ಟೇಸ್ಟಿಯಾಗಿದೆ. They also take things in the school serious. Like I have to participate in this competition because you show your interest, right? So we had gone across all, had watched all your creativity, awesome thinking, awesome presentation. Hats off to all. It takes a lot of patience first of all, and it takes a lot of hard work behind that because it cannot happen over a day. You must have practiced this for quite some time. So it was wonderful and we had tasted a few. Awesome. Thank you so much. Thank you for actually sparing a Saturday to come and do this for us. Thanks once again to all of you. Thank you all. Very, very creative. I didn't know our parents are so creative. Even if you get an idea, to get that thing on the plate is not an easy thing. Lot of practice, lot of patience, as ma'am said, lot of patience is needed. Thank you once again to all the parents who participated. Miss Suma. So for participating, we are giving the certificates to all the participants first. So that we want to appreciate all of you. Come on, please come. Miss Arpita. Third. Nobody wants to get Goes to Miss Saranya. Come. Thank you, congratulations. ಸರ್ಟಿಫಿಕೇಟ್ ಅಷ್ಟೇ ಕೊಟ್ಟಿದ್ದಕ್ಕೆ ಬಾಸು ಅಲ್ಲಿ ನಾನು ಕುತ್ಕೊಳ್ಳೋಕ್ಕೂ ಬಿಡ್ತಾಯಿಲ್ಲ, ಅಷ್ಟು ಟಾರ್ಚರ್ ಕೊಡ್ತಾ ಇದ್ದ. ನಂಗೆ ಪ್ರೈಸ್ ಬೇಕು, ನನಗೆ ಗಿಫ್ಟ್ ಬೇಕು ಅಂತ. ಫೈನಲಿ ಗಿಫ್ಟ್ ಕೊಟ್ಟ, ಅದಕ್ಕೆ ಅವನ ಕೈಲೇ ಕೊಟ್ಬಿಟ್ಟೆ. ಅವನು ಕೂಡ ಫುಲ್ಲು ಖುಷಿಯಾಗಿ ನೋಡಿ ಅವ್ರ ಪಪ್ಪಂಗೆ ತೋರಿಸ್ಬೇಕು ಅಂತ ಫುಲ್ಲು ನಾನು ಹಿಡ್ಕೊತೀನಿ ಕೊಡೋ ಅಂದ್ರೂ ಹಿಡ್ಕೊಳಕ್ಕೆ ಬಿಡ್ತಾಯಿಲ್ಲ. ಅವನೇ ಎತ್ಕೊಂಡು ಓಡೋಗ್ತಾ ಇದ್ದಾನೆ. ಮಾಡಿರಿ
ಅವನಿಗೆ ಒಂದೇ ಉಸಿರಲ್ಲಿ ಬಂದ್ಬಿಟ್ಟು ನಾನು ಹಿಡ್ಕೊಂಡು ಹಾಂ ಅನೇ ಅಲ್ಲಿಂದ ಮನೆಗೆ ಎಷ್ಟೊತ್ತಿಗೆ ಬರ್ತೀನೋ ಅನ್ನಂಗೆ ಆಗ್ಬಿಟ್ಟಿತ್ತು ಅವನಿಗೆ. ಅಲ್ಲೇ ಓಪನ್ ಮಾಡೋಕ್ಕೆ ನಂದು ಇದು ನನ್ನ ಪ್ರೈಸು ಅಂತ ಅವ್ನು ಮುದ್ದಿಗೆ ಮುಟ್ಟಕ್ಕೂ ಬಿಟ್ಟಿಲ್ಲ. ಸರಿ ಓಪನ್ ಮಾಡು. ಇಟ್ಕೊಂಡು ಇನ್ನೇನು ಕೊಟ್ಟವ್ರೆ? ನೀನು ಆಟ ಸಾಮಾನು ಕೊಟ್ಟವ್ರೆ ಅನ್ಕೊಂಡಿದ್ದ? ಚೆನ್ನಾಯ್ತಲ್ಲ ಅದೇ ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿದೆ. ಬೌಲ್ಸ್ ಲಾಸ್ಟ್ ಟೈಮ್. ಸರಿ ನೀನು ಕಾರ್ ಕೊಟ್ಟವ್ರೆ ಅನ್ಕೊಂಡಿದ್ದ? ಚೆನ್ನಾಗಿದೆ ಸಖತ್ತು ಇಲ್ಲ. ಅಲ್ಲಿಂದ ಬಂದ ತಕ್ಷಣನೇ ಇವ್ರನ್ನ ಮನೇಲಿ ಬಿಟ್ಬಿಟ್ಟು ಅನಿಗೆ ಐ ಚೆಕಪ್ ಇತ್ತು, ಹಾಗಾಗಿ ಡಾಕ್ಟರ್ ಅಗರ್ವಾಲ್ ಹಾಸ್ಪಿಟಲ್ಗೆ ಹೋಗಿದ್ವು. ಸೊ ಅನಿಗೆ ಸ್ವಲ್ಪ ಇವಾಗ ಲ್ಯಾಪ್ಟಾಪ್ ಎಲ್ಲ ತುಂಬ ನೋಡ್ತಾ ಇದ್ದಾರಲ್ಲ, ಅದರಲ್ಲಿ ಎಸ್ಪೆಷಲಿ ನೈಟ್ ಟೈಮ್ ಅವರು ಲ್ಯಾಪ್ಟಾಪ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಣ್ಣೆಲ್ಲ ಸ್ಟ್ರೈನ್ ಆಗ್ತಾಯಿದೆ, ನೋವು ಬರ್ತಾ ಇದೆ ಅಂತ ಹೇಳಿದ್ರು. ಹಾಗಾಗಿ ಒಂದ್ಸಲ ಚೆಕಪ್ ಮಾಡಿಸೋಣ ಅಂದ್ಬಿಟ್ಟು ಆಲ್ರೆಡಿ ನಾವು ಒಂದು 15 ಡೇಸ್ ಮುಂಚೆನೇ ಇದು ಅಪಾಯಿಂಟ್ಮೆಂಟ್ ತೊಗೊಬಿಟ್ಟಿದ್ವು. ಸೊ ಈ ಡೇಯಲ್ಲೇ ಅಂತ ನೋಡಿದ್ರೆ ಸಡನ್ನಾಗಿ ಕುಕಿಂಗ್ ವಿತೌಟ್ ಫೈರನ್ನು ಅವತ್ತೇ ಬಂದ್ಬಿಟ್ಟಿತ್ತು. ಹಾಗಾಗಿ ಅನಿ ರೆಡಿಯಾಗಿ ನನಗೆ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು, ನೀವು ಬಂದಿಲ್ಲ ಅಂದರೆ ನಾನು ಒಬ್ಬನೇ ಹೋಗ್ತೀನಿ ಅಂತ. ಸೊ ಇರಿ ಬರ್ತೀನಿ 5 ನಿಮಿಷ 10 ನಿಮಿಷ ಅಂದ್ಕೊಂಡು ಬಂದೆ. ಸೊ ಆಲ್ರೆಡಿ ಅವರು ರೆಡಿಯಾಗಿ ಕೂತ್ಕೊಂಡಿದ್ರು, ಹಾಗಾಗಿ ಅವ್ರು ಬಂದ ತಕ್ಷಣವೇ ಅಲ್ಲಿಂದ ಬಿಟ್ಟು ಸೊ ನಾವು ಹಾಸ್ಪಿಟಲಿಗೆ ಬಂದ್ವು. ಅನಿಗೆ ಇವಾಗ ಚೆಕ್ ಮಾಡ್ತಾ ಇದ್ದಾರೆ, ಅಂದರೆ ಯಾವ ಡಿಸ್ಟೆನ್ಸಲ್ಲಿ ಇಟ್ಕೊಂಡ್ರೆ ಕಾಣಿಸುತ್ತೆ, ಯಾವ ಡಿಸ್ಟೆನ್ಸಲ್ಲಿ ನಿಮಗೆ ಇದಾಗ್ತಾ ಇದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಸೊ ಅನಿಗೆ ಬಂದುಬಿಟ್ಟು ಅಲಾಮಾಗಿ ದೂರದ್ದು ಇದೆಲ್ಲ ಕಾಣಿಸುತ್ತೆ, ತುಂಬ ಹತ್ತಿರ ಡಿಸ್ಟೆನ್ಸ್ದು ಸ್ವಲ್ಪ ಬ್ಲರ್ ಆಗ್ತಾ ಇದೆ ಅಂತ ಹೇಳೋರು. ಅದಕ್ಕೇ ಅವರು ಸರಿ ಅಂದ್ಬಿಟ್ಟು ಗ್ಲಾಸ್ ಎಲ್ಲ ಹಾಕ್ಬಿಟ್ಟು ಟೆಸ್ಟ್ ಮಾಡಿಸಿ ಹಾಗೆ ಡಾಕ್ಟ್ರ್ ಹತ್ರ ಎಲ್ಲ ಹೋಗ್ಬಿಟ್ಟು ಬಂದವು. ಅನಿಗೆ ಒಂದು ರೀಡಿಂಗ್ ಗ್ಲಾಸ್ನ ಸಜೆಸ್ಟ್ ಮಾಡಿದರು, ಆದರೆ ಅದು ಹಾಕ್ಕೊಂಡ್ಮೇಲೆ ಅನಿ ಯಾಕೋ ನಂಗೆ ಕಣ್ಣೋಗ್ತೈತೆ ಅಂದರು. ಅದಕ್ಕೆ ಬೇಡ ಬಿಡು. ಸೊ ಅವರಂದರು ನಿಮ್ಮದು ಸ್ಪೆಸಿಫಿಕ್ ಆಗಿ ನೀವೇ ಮಾಡಿಸ್ಕೋಬೋದು ನೋಡಿ ಅಂತ. ಸರಿ ಅಂದ್ಬಿಟ್ಟು ಆರ್ಡ್ರ್ ಕೊಟ್ಬಿಟ್ಟು ಹಾಗೆ ನಾನು ಕೂಡ ಇಲ್ಲಿ ನಾರ್ಮಲ್ ವಿತೌಟ್ ಅಂದರೆ ಪವರ್ ಇಲ್ಲದೇ ಇರೋ ಗ್ಲಾಸ್ಗಳೆಲ್ಲ ಇಲ್ಲಿದ್ವು. ಸರಿ ಟ್ರೈ ಮಾಡ್ತಾಯಿದ್ದೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ನೋಡೋಣ ಅಂತ. ಸೊ ನನಗೆ ಗ್ಲಾಸ್ ತಗೊಳಕ್ಕೆ ಬಂದಿರೋದು ಹಿಂಗಂದ್ರು, ನನಗೆ ಇಷ್ಟ ಗ್ಲಾಸು, ಬಟ್ ನಾನು ಯಾವಾಗಲೂ ಹಾಕ್ಕೊಳ್ಳೋದಿಲ್ಲ, ಸಣ್ಣ ಗ್ಲಾಸ್ ಥರದ್ದು ಹಾಕ್ಕೊತೀನಿ ಅಷ್ಟೇ. ಇನ್ನು ಅಲ್ಲಿಂದ ಮನೆಗೆ ನಾವು ಬರೋ ಅಷ್ಟೊತ್ತಿಗೆ ನೀವೇ ನೋಡಿದ್ರಿ ಮನೆ ಅಂತೂ ಬೆಳಗ್ಗೆ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಹರಗಿತ್ತು. ಏಕೆಂದರೆ ಒಂಚೂರು ನನಗೆ ಟೈಮ್ ಸಿಕ್ಕಿಲ್ಲ ಇವತ್ತು ಕ್ಲೀನ್ ಮಾಡೋದಕ್ಕೆ. ನಾನು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನಮ್ಮ ಕ್ಯೂಟಿ ಎಲ್ಲ ಕ್ಲೀನ್ ಮಾಡಿ ಮನೆ ಎಲ್ಲ ಒರೆಸ್ತಾ ಇದ್ರು. ಇವಾಗ ಮನೆಗೆ ಬಂದು ಹೊಟ್ಟೆ ಫುಲ್ ಹಸಿವು ಆಗ್ತಾಯಿದೆ. ಈಗ ಬಂದು ಮಾಡೋವಷ್ಟು ಕೂಡ ಇರಲಿಲ್ಲ, ಯಾಕೆಂದರೆ ಹೊಟ್ಟೆ ಹಸಿವು ಜಾಸ್ತಿ ಆಗ್ಬಿಟ್ಟು ನಂಗೆ ತಲೆನೋವು ಥರ ಅನ್ನಿಸ್ತಾ ಇದೆ. ನಂಗೆ ಜಾಸ್ತಿ ಹೊತ್ತು ಹೊಟ್ಟೆ ಹಸಿವಲ್ಲಿದ್ದರೆ ಒಂಥರ ತಲೆ ಸುತ್ತು ತಲೆನೋವು ಅನ್ನೋ ಥರ ಅನಿಸುತ್ತೆ. ಹಾಗಾಗಿ ಬರಬೇಕಾದ್ರೆ ಅಲ್ಲಿಂದನೇ ಬಿರಿಯಾನಿ ಪಾರ್ಸಲ್ ತಂದಿದ್ವಿ. ಸೊ ಇವಾಗ ಬಿರಿಯಾನಿ ತಿನ್ನಬೇಕು. ನಮ್ಮ ಕ್ಯೂಟಿ ಪಾಪ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಬೆಳಗ್ಗೆನೇ ಎದ್ದು ಎಲ್ಲ ಅದಕ್ಕೆ ಎಲ್ಲ ತೊಳೆದು ಇದು ಮಾಡಿಬಿಟ್ಟು ಹೋಗಿದ್ದ ಕಸ ಎಲ್ಲ ಗುಡಿಸೇ ಇರಲಿಲ್ಲ. ನಮ್ಮ ಕ್ಯೂಟಿ ಎಲ್ಲ ಗುಡಿಸಿದ್ವಿ. ಚೆನ್ನಾಗಿ ಇಟ್ಕೊಂಬಂಗ್ಲೆ. ಆಂಬೂರ್ ಬಿರಿಯಾನಿ, ಚಿಕನ್ ಫ್ರೈ, ಹಾಗೆ ಸ್ವಲ್ಪ ಕಬಾಬು, ಒಂದು ಲೆಗ್ ಪೀಸ್ ಹಾಕೊಂಡಿದ್ದೀನಿ. ಸೊ ಇವತ್ತು ಮಧ್ಯಾಹ್ನ ಊಟ.